ಎಲ್ಲಿ ಹೊಂಟಿದ್ಯಾ? ಹೋಗುವಾಗ ಅಡ್ಡ ಬಾಯ್ ಹಾಕಿದ್ರ? ಅಯ್ಯೋ ನಾನು ಹೇಳಿಲ್ಲ ರೀ ಪಾರ್ಟಿ ಇದೆ ಹೋಗ್ತಾ ಇದ್ದೀನಿ ಅಂತ. ಹೌದು, ಪಾರ್ಟಿ ಇದೆ ಅಂತ ಹೇಳಿದ್ದೆ. ಆದರೆ ಈಗ ಪಾಪ ಅಷ್ಟು ದೂರದಿಂದ ನಿಮ್ಮ ಮೊಯ್ನಿ ಬಂದಾಳ. ಏನಾದರೂ ಒಟ್ಟು ಸಿಹಿ ಅಡುಗೆ ಮಾಡಿ ಹೋಳ್ಗೆ ಪಳ್ಗೆ ಮಾಡಿ ಪಾಪ ಅವ್ರಿಗೆ ಬಡಿಸ್ಬೇಕಲ್ಲ. ನೀನು ಅದೆಲ್ಲ ಬಿಟ್ಬಿಟ್ಟು ಎಲ್ಲ ಕೆಲಸ ಅವರೇ ಮಾಡಕತ್ತಾರ. ನೀನೊಂಚೂರು ಮಾಡೋಕ್ಕೆ ಹೇಳ್ಬೇಕಲ್ಲ. ಅಯ್ಯೋ ರೀ, ನಂದು ಪಾರ್ಟಿ ಇದೆ ನೋಡಿ. ನೀವು ಸುಮ್ಮನೆ ನಂಗೆ ತಲೆ ಕೆಡ್ಸಕ್ಕೆ ಹೋಗ್ಬಿಡಿ, ಸುಮ್ಮನಿದ್ಬಿಡಿ. ಬೇಕಾದರೆ ಅವ್ರು ಮಾಡ್ಕೋತಾರೆ ರೀ, ಮಾಡ್ಕೊಳಕ್ಕೆ ಏನು ಬೇಡ ಅಂದಿಲ್ಲಲ್ಲ, ಎಲ್ಲ ರೇಷನ್ ಇದೆ ಮಾಡ್ಕೋತಾರಪ್ಪ. ನನಗದೆಲ್ಲ ಮಾಡಿ ಬಡಿಸೋಷ್ಟು ಟೈಮ್ ಇಲ್ಲ, ಬರ್ತೀನಿ. ಅಲ್ಲ, ಇವಳು ಹಿಂಗೆ ಮಾಡ್ತಾಳ. ತಮ್ಮ ಮನೆಯವ್ರಿಗೆ ಕೇರ್ ಮಾಡಲ್ಲ ಇವಳು. ಇನ್ನು ನಮ್ಮ ಮನೆಯವ್ರು ನೀವು ಕೇರ್ ಮಾಡ್ತಾಳ? ಮಾಡೋದಿಲ್ಲಪ್ಪ, ಮಾಡೋದಿಲ್ಲ. ಅಣ್ಣ, ಗೀತಾ ಎಲ್ಲಿ ಹೋಗಿದಾರ? ಗೀತಾನ ಹೊರಗೆ ಹೋಗಿದ್ದಾಳಕ್ಕಿ. ಸ್ವಲ್ಪ ಶಾಪಿಂಗ್ ಇತ್ತಂತ, ಅದಕ್ಕೆ ಹೊರಗೆ ಹೋಗಿದ್ದಾಳೆ. ಹೌದಾ, ಸರಿ ಅಣ್ಣ. ಅಯ್ಯೋ, ನಾವು ಊರಿಂದ ಬಂದೇವಲ್ಲ, ನಮಗೇನಾದರೂ ತೊಗೊಂಡು ಬರಕ್ಕೆ ಹೋಗಿರ್ಬೇಕು ಗಿಫ್ಟ್. ಅದು ನನ್ನ ಮಗ ನನಗೆ ಮತ್ತೇನಾದರೂ ಕೊಟ್ಟು ಕಳಿಸ್ಬೇಕಲ್ಲ, ಹಂಗೆ ಹಿಂಗೆ ಕಳಿಸ್ತಾರ. ಏನಾದರೂ ತೊಗೊಂಡು ಬರಕ್ಕೆ ಹೋಗಿರ್ಬೇಕು. ಅಯ್ಯೋ, ಅದರಲ್ಲೇನಾಯ್ತು ಬಿಡು, ನಾನೇ ಅಡುಗೆ ಮಾಡಿಕೊಂಡು ತಿಂತೀನಿ. ಏನು ಮಾಡಲಿ ಇವತ್ತು? ನಮ್ಮ ಮನೇಲಂತೂ ಏನು ಅದು ಇದು ತರೋಕ್ಕಾಗಲ್ಲ, ಇವ್ರ ಮನೇಲಿ ಎಲ್ಲ ಇರುತ್ತೆ. ಕಡಲೆಬೇಳೆ ಹೋಳಿಗೆ ಮಾಡಿ ಜಾಸ್ತಿ ತುಪ್ಪ ಹಾಕ್ಕೊಂಡು, ಮಾವಿನ ಹಣ್ಣು ಸೀಸನ್ ಅಲ್ಲ ಈಗ. ಅನ್ನಂಗೆ ಮಾವಿನ ಹಣ್ಣು ತರ ಕೇಳ್ತೀನಿ. ಮಾವಿನ ಹಣ್ಣು ಸೀಕರ್ನಿ, ಕಡಲೆಬೇಳೆ ಕೋಸಂಬರಿ, ಅಲ್ಲಲ್ಲೇ ಹೋಳಿಗೆ. ಆಹಾ, ಹಾಗೆ ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡಿಸ್ಬಿಡ್ತೀನಿ. ಮಾಡ್ಬಿಡ್ತೀನಿ ಅಣ್ಣ. ಏನು ಹೇಳಿ? ಅಣ್ಣ, ಇವತ್ತು ಹೋಳಿಗೆ ಸೀಕರ್ನಿ ಮಾಡ್ಬೇಕಂತ ಒಂದು ಸ್ವಲ್ಪ ಮಾವಿನ ಹಣ್ಣು ತರ್ತೀರೇನನ್ನ? ಆಪುಸ್ ಮಾವಿನ ಹಣ್ಣು ಚಲೋ ತೊಗೊಂಡು ಬರ್ರಿ, ಸೀಕರ್ನಿ ಮಾಡುವಂಥವು. ಅಯ್ಯೋ, ನಮ್ಮ ಮನೇಲಿ ಏನು ಕಮ್ಮಿ ಅಮ್ಮ. ಫ್ರಿಜ್ಜಲ್ಲಿ ಮಾವಿನ ಹಣ್ಣು ಡಜನ್ ಗಟ್ಟಲೆ ತುಂಬಿದಾವೆ. ಹೋಗಿ ಫ್ರಿಜ್ ತೆಗೆದು ನೋಡಿಲ್ಲೇನೋ ನೀನು? ಫ್ರಿಜ್ಜಲ್ಲಿ ಸಾಕಷ್ಟು ಮಾವಿನ ಹಣ್ಣು, ಬಾಳೆಹಣ್ಣು ಎಲ್ಲ ಇರುತ್ತೆ. ನಿಂಗೆ ಯಾವ್ದು ಬೇಕೋ, ಆ್ಯಪಲ್ಲು, ದಾಳಂಬ್ರಿ ಹಣ್ಣು ಐತೆ. ಆಮೇಲೆ ಅದು ಕಿವಿ ಫ್ರೂಟ್ಸು, ಅಯ್ಯೋ ಅದಂತೂ ಸ್ವೀಟು, ಅದು ಹಣ್ಣು ಎಲ್ಲ ತುಂಬಿರುತ್ತೆ ನಮ್ಮದು ಫ್ರಿಜ್. ಅದೇ ತುಂಬಿಸ್ಬಿಡ್ತಾಳೆ ನಿಂತಿ. ಹೋಗು ಸೀಕರ್ನಿ ಮಾಡಿ ನನಗೂ ಮಾಡಮ್ಮ. ತಿಂದು ಭಾಳ ದಿನ ಆಯಿತು. ಈಗ ಈತನ ಕೈಯಲ್ಲಿ ಊಟ ಅಂತೂ ಅಪರೂಪ. ಅಯ್ಯೋ, ಅದಕ್ಕೇನಂತಾನ ಮಾಡ್ತೀನಿ. ಅಲ್ಲ, ನಾನು ಬಂದು ಒಂದು ವಾರ ಕಳೆದೇ ಹೋಯ್ತು. ಅದೆಷ್ಟು ಬೇಗ ಅಲ್ಲ. ಅವತ್ತು ಬರುವಾಗ ಖಾಲಿ ಕೈಯಲ್ಲೇ ಬಂದಳು. ಅವಳ ಕೈಯಲ್ಲಿ ಏನೂ ಇರಲಿಲ್ಲ. ಮತ್ತು ನಾನು ಅಡುಗೆ ಮಾಡಿರೋದನ್ನ ತಿನ್ನಲೇ ಇಲ್ಲ ಅವಳು. ನಾಳೆ ತಿಂತೀನಿ, ಈಗ ನಂಗೆ ಹಸುವಿಲ್ಲ, ಫ್ರಿಜ್ಜಲ್ಲಿ ಇಟ್ಬಿಡು ಅಂದ್ಲು. ಫ್ರಿಜ್ಜಲ್ಲಿ ಇಟ್ಟರೆ ಮಾರನೇ ದಿನ ಅಯ್ಯೋ ತಂಗಳದು ನಾನು ತಿನ್ನಲ್ಲ ಅಂದ್ಲು. ನಾವೇ ತಿಂದ್ವಿ. ನೋಡಿದ್ರೆ ಇವಳು ಎಲ್ಲ ಕೆಲಸ, ಒಂದು ಬಾಂಡೆ ತಿಕ್ಕೋದಿಂದ ಹಿಡಿದು ಕಸ ಹೊಡೆದು ಪರ್ಸಿ ಒರೆಸೋರ್ಗೂ ನನಗೆ ಹಚ್ತಾ ಇದ್ದಾಳೆ. ಮನೆ ಕೆಲಸದವ್ರು ನೋಡಿದ್ರೆ ಯಾಕೋ ಬಂದೇ ಇಲ್ಲ ಅಂತ ಇದ್ದಾಳೆ. ಅಲ್ಲ, ನಾನು 2 ದಿನ ಇದ್ದು ಹೋಗ್ಬಿಡ್ಲಾ? ಏನಪ್ಪ, ಹೋಗ್ಬಿಡ್ತೀನಿ. ಅಲ್ಲ, ಎಷ್ಟು ದಿನ ಇರೋದು ಪಾಪ? ಅಲ್ಲಿ ನನ್ನ ಗಂಡ ಒಬ್ಬನೇ ಇರ್ತಾನೆ. ಹೋಗ್ಬಿಡ್ತೀನಿ. ಆದರೂ ಅವ್ರು ಲಕ್ಷ್ಮಿ ಅಕ್ಕ ಹಂಗಲ್ಲ, ಎಷ್ಟು ಒಳ್ಳೆಯವರು. ಎಷ್ಟು ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡ್ರು. ಒಂದು ಕೆಲಸ ಹಚ್ಚಲಿಲ್ಲ, ಒಂದು ಪಾತ್ರೆ ತೊಳೆಯೋಕೆ ಹಚ್ಚಲಿಲ್ಲ, ಏನೂ ಇಲ್ಲ. ಎಲ್ಲ ಕೆಲಸ ಅವರೇ ಮಾಡಿಕೊಂಡ್ರು. ಇವಳು ಬಂದಾಗಿಂದ ಎಲ್ಲ ಕೆಲಸ ನನಗೆ, ಒಂದು ಕೆಲಸ ಮಾಡತ್ತಿಲ್ಲ. ಅಯ್ಯೋ, ಮಳೆ ಬರುವಂಗೈತೆ, ಹೋಗಿ ಅರ್ಬಿ ತಗೊಂಡು ಬರ್ತೀನಿ. ಅಲ್ಲ ಗೀತಾ, ನೀನು ಈ ಥರ ಮಾಡ್ಬೋದಾ? ಪಾಪ ನಿಮ್ಮ ವೈನಿ ಬಂದು ಇಷ್ಟು ದಿನ ಆಯಿತು. ಅವ್ರಿಗೆ ಏನಾದರೂ ಒಂದು ಸಿಹಿ ಅಡುಗೆ ಮಾಡಿಕೊಡ್ಬೇಕು, ಅದು ಇಲ್ಲ, ಅವರೇ ಮಾಡಿಕೊಂಡು ತಿಂದರು. ಅಲ್ಲ, ನೀನು ಇಷ್ಟು ನಿಮ್ಮ ತವ್ರ ಮನೆಯವ್ರನ್ನೇ ಕೇರ್ಲೆಸ್ ಆಗಿ ನೋಡ್ಕೊ. ಹೌದು, ಅದೆಲ್ಲ ಸರಿ. ಕೆಲಸದವ್ರು ಯಾಕೆ ಬರೋದಿಲ್ಲ? ಏನ್ರಿ ನೀವು? ಕೆಲಸದವರು ಅದು ನನ್ನ ಪರ್ಮಿಷನ್ ಇಲ್ಲದೆ ಕೆಲಸನ ಬಿಡ್ತಾರ? ಏನಂತ ತಿಳ್ಕೊಂಬಿಟ್ಟಿದ್ದಾರೆ ಗೀತನ. ಅಲ್ಲಿ ನಾನೇ ಬರಬೇಡ ಅಂತ ಹೇಳಿದ್ದು ಅವ್ರಿಗೆ, ಪಾಪ. ಅದರಲ್ಲೂ 4 ದಿನದ್ದು ಅವ್ರಿಗೆ ಎಕ್ಸ್ಟ್ರಾ ಪಗಾರ ಕೊಡಬೇಕಾಗತ್ತಲ್ಲ. ಹಂಗಾಗಿ ಬೇಡ, ನೀವು ಬರಬೇಡಿ, 4 ದಿನದ ಪಗಾರ ಆದರೂ ಉಳಿಯುತ್ತಲ್ಲ. ಕೆಲಸದವಳು ಬಂದಿದ್ದಾಳೆ ಇವತ್ತು 4 ದಿನ, ಅದಕ್ಕೆ ಟೆಂಪರ್ವರಿ ಬಂದಾಳೆ ಅವಳು. ಅವಳೆಲ್ಲ ಕೆಲಸ ಮಾಡ್ತಾಳೆ ಆಲ್ ಅರೌಂಡ್. ಅದಕ್ಕೆ ಬರಬೇಡ ಅಂತ ಹೇಳಿದ್ದೆ, ಅದಕ್ಕೆ ಬಂದಿಲ್ಲ ಅವರು. ಏನು ಹೇಳತ್ತೀಯ ಗೀತಾ ನೀನು? ಕೆಲಸದವ್ರಿಗೆ ನೀ ಬರಬೇಡ ಅಂದ್ಯಾ? ಅಲ್ಲ ಪಾಪ ನಿಮ್ಮ ವೈನಿ ಅಲ್ಲಿಂದ ಇಲ್ಲಿಗೆ ಮನೆಗೆ ಬರ್ತಾ ಇದ್ದಾರೆ. ನೀನು ಯಾಕೆ ಕೆಲಸದವ್ರಿಗೆ ಬರಬೇಡ ಅಂದೆ? ಕೆಲಸದವ್ರು ಬಂದಿದ್ರೆ ನಿನಗೂ ಒಂಚೂರು ಹೆಲ್ಪ್ ಆಕಿತ್ತಾ? ಮನೆಗೆ ಬಂದವ್ರನ್ನೂ ಉಪಚಾರ ಮಾಡ್ದಂಗೆ ಆಕಿತ್ತಾ? ಯಾಕೆ ಬರಬೇಡ ಅಂತ ಹೇಳಿದೆ? ಏನು ನಿಂದು ಹಕ್ಕಿಕತ್ತು? ಅಯ್ಯೋ ರೀ, ನಮ್ಮ ಮೊಯ್ನಿ ಬರ್ತಾಳಲ್ಲ, ಅವಳು ಇಲ್ಲಿ ಬಂದುಬಿಟ್ರೆ ಆರಾಮ AC ರೂಮು, ಮಸ್ತಗ ಮೆತ್ತಗ ಪಲ್ಲಂಗಳು, ಬೆಡ್ಡು. ಸೊ ಅದಕ್ಕೆ ಈ ಮನೇನೇ ಬಿಟ್ಟು ಹೋಗ್ಬಾರ್ದು ಅಂತ ಇಲ್ಲೇ 1 ತಿಂಗಳು ಟೆಂಟ್ ಹಾಕ್ಬಿಡ್ತಾಳೆ. 1 ತಿಂಗಳ ಮಟ್ಟಿಗೆ ಇವಳನ್ನ ನಾವ್ಯಾಕ್ರಿ ನೋಡ್ಕೋಬೇಕು? ನಮ್ಗೇನು ಹರ್ಕತ್ ಬಿದ್ದೈತಿ ಇವಳನ್ನ ನೋಡ್ಕೊಳ್ಳೋ ಅಂಥದ್ದು? ಅಲ್ಲ,
ಇವಳು ಎಷ್ಟು ನನ್ನ ತಾಯಿನ ನೋಡ್ಕೊಂಡಿದ್ದಾಳಂತ ನಾನು ಇವಳು ನೋಡ್ಕೋಬೇಕು. ಒಂದು ವಿಷಯ, ದುಡ್ಡಿನ ವಿಷಯದಲ್ಲಿ ನಮ್ಮ ಅಕ್ಕನ್ನೇ ದೂರ ಇಟ್ಟವಳು ನಾನು, ಅವಳು ಬಡವ್ರದಾರಂತ. ಅಂಥದ್ರಲ್ಲಿ ಇವಳನ್ನ ಕೇರ್ ಮಾಡೋಕೆ ನನಗೇನ್ರಿ ಹರ್ಕತ್ತು? ನೋಡು, ನಾನು ಇವಳು ಬರ್ತಾ ಇದ್ದಾಳೆ, ಇವಳು ಕೆಲಸ ಹತ್ತೋದು ನೋಡಿನೇ ಇವಳು 2 ದಿನದಲ್ಲಿ ಓಡ್ ಹೋಗ್ಬೇಕು ಅಂತಾನೆ ಇವಳು ಕೆಲಸ ಹಚ್ಚಿದ್ದು. ತಾನಾಗೆ ಓಡ್ ಹೋಗ್ತಾಳೆ. ಇಲ್ಲಾಂದ್ರೆ ಅವ್ರಿಗೆ ಭಾಳ ಉಪಚಾರ ಮಾಡಿದಂದ್ರೆ ಇಲ್ಲೇ 2 ತಿಂಗಳು ಉಳಿಬೇಕಂತಾರೆ. ಯಾರು ನೋಡ್ಕೊಂಡಾರ್ರಿ? ಇವೆಲ್ಲ ಭಿಕಾರಿಗಳು ಬಂದು ಕುಂತು ಬಿಡ್ತಾವಿಲ್ಲಿ. ಥೂ, ಇವತ್ತರ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕಂದ್ರೆ ನಾ ಒಂದು ದಿನ ಹೋಗಲ್ಲ ತವ್ರ ಮನೆ ಅಂತೇಳಿ. ಅಪರೂಪ ಮುಂಜಾನೆ ಹೋದ್ರೆ ಸಂಜೆಗೆ ಬರ್ತೀನಿ. ಇವಳಂತೂ ಬಂದು ವರ್ಷದಾಗ ತಿಂಗಳಿಗೊಮ್ಮೆ ಟೆಂಟ್ ಹಾಕ್ತಾಳೆ. ಹೇಳಿ ಅಪ್ಪನ ಮನೆ ಆದಂಗೆ. ಅದಕ್ಕೆ ನಾನು ಕೆಲಸದವ್ರನ್ನ ಈ ಸಲ ರಜಾ ಕೊಟ್ಟಿದ್ದು. ಕೆಲಸ ಮಾಡಿ ಮಾಡಿ ಈ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ಸುಸ್ತಾಗತ್ತೆ. ನನಗೂ ಒಂದು 4 ದಿನ ಸಂಬಳ ಆದರೂ ಮಿಕ್ಕಿತ್ತು ಕೆಲಸದವ್ರು ಸಿಕ್ಕಿದ್ದಕ್ಕೆ. ಅಲ್ಲ, ನಿಮ್ಮ ಮನೆಯವ್ರನ್ನ ನೀನೇ ಹಿಂಗೆ ಅನ್ಕೊಂಡ್ರೆ ಹೆಂಗೆ? ಅದೆಲ್ಲ ಆಯ್ತು ಬಿಡು. ಈಗ ಅವ್ರಿಗೆ ಊರಿಗೆ ಅದು ಹೋಗೋಕತ್ರ ಏನಾದರೂ ಇದು ಕೊಡಬೇಕಲ್ಲ, ಉಡುಗೊರೆ. ಸೀರೆ ಮತ್ತು ಆ ಹುಡುಗಗೆ ಒಂದು ಡ್ರೆಸ್, ಅರಿಬಿ ಏನಾದರೂ ಕೊಡಬೇಕಲ್ಲ, ಹಣ್ಣು ಹಂಪಲು ಎಲ್ಲ, ಕುಂಕುಮ ಅರಿಶಿನ. ಅಯ್ಯೋ ತೆಗೀರಿ, ಸುಮ್ಮನಿರಿ ನೀವು. ಹೋಗಿ ಹೋಗಿ ಅವಳಿಗೆ ಸೀರೆನಾ? ಅಯ್ಯೋ ದೇವ್ರೆ, ಅವಳಿಗೆ ಸೀರೆ ಕೊಡೋಕೆ ಏನು ನಮಗೇನು ಹರ್ಕತ್ ಬಿದ್ದೈತೇನ್ರಿ? ಆಗೋದೇ ಇಲ್ಲ, ಕೊಡೋದಿಲ್ಲ. ಮತ್ತು ಅದರಲ್ಲೂ ಬೇಕು ಅಂದರೆ ಅಷ್ಟು ಮೇರೆ ನೀವು ಕೊಡು ಅಂತಂದರೆ, ನಂದೊಂದು ಹಳೆ ಸೀರೆ ಇದೆ ಮದುವೆಲಿ. ಮದುವೆಲಿ ಹಾಕಿರೋದು ಒಬ್ಬರು ರೇಷ್ಮೆ ಸೀರೆ ಹಾಕ್ಬಿಟ್ಟವ್ರಿ, ಹಳೇದಿದೆ. ಅದನ್ನೇ ಡ್ರೈ ವಾಶಿಗೆ ಕೊಡ್ತೀನಿ. ಡ್ರೈ ವಾಶಿಗೆ ಕೊಟ್ಬಿಟ್ಟು ಹಳೆ ಸೀರೆ ಹುಡುಗನಿಗೆ ಒಂದು ಜೊತೆ, ಎಲ್ಲಿ ಕೊಡೋದು, ಒಂದು ಜೊತೆ ಬಟ್ಟೆ ಒಂದು 500 ರೂಪಾಯಿ ಕೊಟ್ಬಿಡೋದು ಕೈಯಲ್ಲಿ. ಹಣ್ಣು ಹಂಪಲು ತೊಗೊಳ್ಳುವ ಅಂತೇಳಿ ಒಂದು ಸೀರೆ, ಒಂದು ಬ್ಲೌಸ್ ಪೀಸು, ಒಂದು ಅರಿಶಿನ ಕುಂಕುಮ ಕೊಟ್ಟು ಅಷ್ಟು ಮಾಡ್ತೀನಿ. ಇವಳು ಕೊಡೋಕ್ಕೇನು ಇವಳೇನೋ ನನಗೇನು ಇಲ್ಲಿ ಕೊಟ್ಟಿಟ್ಟಾಳ? ತವ್ರ ಮನೆಯಿಂದ ಏನು ಆಸ್ತಿ ಏನಾದರೂ ಕೊಡ್ತಾ ಇದ್ದಾಳ? ಹೋಗ್ರಿ ಏನು ಕೊಡೋದು? ಇಂಥವಳಿಗೆ ಏನು ಮಾಡಿದ್ರೆ ಏನಾಗೋದೈತೆ? ನನಗೂ ನಾನೇ ಬೇಕಂತಲೇ ಕೆಲಸದವ್ರನ್ನ ಬಿಡಿಸಿದ್ದೀನಿ. 2 ದಿನದಲ್ಲಿ ಓಡೋಗ್ತಾಳೆ ನೋಡಂದ್ರೆ. ಆಮೇಲೆ ನಾನು ಕೆಲಸದವ್ರಿಗೆ ಬರೋಕ್ಕೆ ಹೇಳ್ತೀನಿ. ನಮ್ಮನೆ ಕೆಲಸದವ್ರು ನನ್ನ ಪರ್ಮಿಷನಿಂದ ಕೆಲಸ ಬಿಡ್ತಾರಾ? ಅದು ಹೆಂಗ್ರಿ ನೀವು ತಿಳ್ಕೊತೀರಾ? ಆದರೂ ಗೀತಾ, ನೀನಿದು ಮಾಡಿದ್ದು ತಪ್ಪು. ಎಷ್ಟೋ ಆದರೂ ಅವರು ನಿಮ್ಮ ಮನೆಯವರು, ತವ್ರ ಮನೆಯವರು, ಅವ್ರನ್ನ ನೀನು ಚೆನ್ನಾಗಿ ನೋಡ್ಕೋಬೇಕಾಗಿದ್ದು ನಿನ್ನ ಹಕ್ಕೈತೆ. ಆದರೆ ನೀನು ಬಂದಾಗ ಕೇರ್ಲೆಸ್ಸಾಗಿ ಮಾಡಿದ್ರೆ ನಾಳೆ ನೀನು ತವ್ರ ಮನೆ ಅಂತ ಒಂದಿನ ಹೋದಾಗ ಅವರು ನಿಂಗೆ ಇದೇ ಥರ ಮಾಡ್ತಾರೆ. ಆವಾಗ ಅಯ್ಯೋ, ನನಗೇನ್ರಿ ಕಮ್ಮಿ? ನಾನು ಕೋಟ್ಯಾಧೀಶ್ವರಿ ಅಂಥದ್ರಲ್ಲಿ ಆ ಮನೆಗೆ ಹೋಗಿ ಬೀಳುವಂಥದ್ದು ನನಗೇನು? ನನಗೇನು ಬೇಕೋ ಎಲ್ಲ ಇದೇ ಊರಲ್ಲಿ ಸಿಗುತ್ತೆ. ದೊಡ್ಡ ಬಂಗ್ಲೆ ಇದೆ, ಐಷಾರಾಮಿ ಜೀವನ ಇದೆ. ನಾನು ಯಾಕ್ರಿ ಅಲ್ಲಿ ಹೋಗಲಿ? ಅದರಲ್ಲೂ ಆ ಭಿಕಾರಿಗಳು ಅಂತಲೇ ನನ್ನ ತಂದೆ ತಾಯಿ ಇದ್ದಾಗ ನೋಡೋಕೆ ಹೋಗ್ತಿದ್ದೆ ಅಷ್ಟೇ. ಯಾವ ಅಂತ ನೋಡೋಕೆ ಹೋಗಲಿ? ಅಣ್ಣ ಅನ್ನಿಸ್ಕೊಂಡವನೇ ಒಂದಿನ ಬಂದು ತಂಗಿ ಅಂತ ಮಾತಾಡಿಲ್ಲ. ಇವಳು ಯಾರ್ರೀ ನನಗೆ? ಅಯ್ಯೋ, ನಾನು ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋ ಮಗಳೇ ಅಲ್ಲ. ಆದರೂ ನೀವು ಮಾಡ್ತಾ ಇರೋದು ತಪ್ಪು ಗೀತಾ. ಅಯ್ಯೋ, ನಿಮ್ಮ ಫಿಲಾಸಫಿ ಸಾಕು, ಬರ್ರಿ. ಇವತ್ತು ನಾನು ಪಿಕ್ಚರ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆ. ಸ್ವಲ್ಪ ಅಮೌಂಟ್ ಕೊಡ್ಬರ್ರಿ. ಅಲ್ಲ, ನೀನು ಪಿಕ್ಚರ್ಗೆ ಹೋಗೋಕೆ ಅಮೌಂಟ್ ಕೊಡಬೇಕಾ? ಹ್ಞೂ ರೀ, ಕಾರ್ಡಲ್ಲಿ ಖಾಲಿ ಆಗೈತೆ, ಕೊಡ್ಬನ್ನಿ. ಸರಿ ನಡಿಯಪ್ಪ. ಅಲ್ಲ, ನಾನು ಏನು ಅನ್ಕೊಂಬನ್ನು ಅದೇನೂ ಇಲ್ಲ ಇಲ್ಲಿ. ಅಲ್ಲ, ನನ್ನ ನಾದಿನಿ ಎಷ್ಟು ರಿಚ್ ಅದಾಳ. ಅವ್ರ ಮನೇಲಿ ನನ್ನ ಮಗ ಇದ್ದು 4 ದಿನ ತೃಪ್ತಿಯಾಗಿವರೆಗೂ ಇದ್ದು ಆರಾಮಾಗಿ ಊಟ ಮಾಡಿ ಹೋಗ್ಬೋದು ಅಂತ ಬಂದಿದ್ದೆ. ಅಲ್ಲ, ಆ ದೇವರು ನಂಗೆ ಸರಿಯಾಗಿ ಮಾಡ್ದ. ನನ್ನ ನಾದಿನಿ ಗೀತಾ ಹಿಂಗಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಗಂಡ ಗೊತ್ತಿತ್ತು ಕಾಣಿಸ್ತೈತಿ ಇವಳು ಹಿಂಗಂತ. ಅದಕ್ಕೆ ನಮ್ಮ ದೊಡ್ಡಕ್ಕಗಳ ಮನೆಗೆ ಹೋಗು, ನಮ್ಮ ದೊಡ್ಡಕ್ಕ ಮನೆಗೆ ಹೋಗು ಅಂತ ಒತ್ತಿ ಹೇಳಿದೆ ನನ್ನ ಗಂಡ. ಆದರೆ ನಾನು ಕೇಳಲೇ ಇಲ್ಲ. ಅಲ್ಲಿ ಪಾಪ ಅವಳು ಎಷ್ಟು ನನ್ನ ಖುಷಿಯಾಗಿ ನೋಡಿಕೊಂಡ್ಳು. ಬಡವ್ರು ಅನ್ನೋದು ಒಂದು ಇದ್ರೆ ಅಷ್ಟೇ, ಇಲ್ಲಾಂದ್ರೆ ಅವಳು ಎಷ್ಟು ಖುಷಿಯಾಗಿ ನೋಡಿಕೊಂಡ್ಳು. ಏನೇನು ಥರ ಅಡುಗೆ ಮಾಡಿಕೊಟ್ಲು. ನನಗೆಷ್ಟು ಒಳ್ಳೆ ಬಟ್ಟೆ ಕೊಟ್ಲು, ಒಳ್ಳೆ ಊಟ ಕೊಟ್ಲು ಅಂತಲ್ಲ, ಮನೆಗೆ ಬಂದವ್ರನ್ನ ಹೇಗೆ ನೋಡ್ಕೊಂಡ್ಲು ಅನ್ನೋದು ಮುಖ್ಯ. ಅವಳೆಷ್ಟು ಚೆನ್ನಾಗಿ ನೋಡ್ಕೊಂಡ್ಲು ನನ್ನ. ಆದರೆ ಇಲ್ಲಿ ಮನೆಗೆ ಬಂದಾಗ ಇವಳು ನನಗೆ ಬಾ ಅನ್ನೋಕ್ಕೂ ಇರಲಿಲ್ಲ. ಮನೆಗೆ ಬಂದಮೇಲೆ ಕುಂತ್ಕೊಳ್ಳೋಷ್ಟು ಪುರ್ಸೊತ್ತು ಇಲ್ದಂಗೆ ಕೆಲಸ. ಒಬ್ಳು ಹಂಗಿದ್ರೆ ಒಬ್ಳು ಹಿಂಗೆ. ದುಡ್ಡಿದ್ದವ್ರಿಗೆ ದಿಮಾಕ್ ಭಾಳ ಅಂತಾರೆ. ನನಗೆ ಮಾಡಿದ ಪಾಪ ಎಲ್ಲಿ ಬಿಡ್ತೈತಿ? ಅಷ್ಟು ಒಳ್ಳೆ ಮನಸ್ಸಿರೋ ಲಕ್ಷ್ಮಿಗೆ ನಾನು ಹುಟ್ಟಿರೋ ಸೀರೆ ಕೊಟ್ಟ ಮೇಲೆ ನಾನು ಮಾಡಿದ್ದು ನನಗೆ ತಿರುಗಿ ಮಂತ್ರ. ಇಲ್ಲೇ ತೋರಿಸ್ಬಿಟ್ಟ ದೇವ್ರು ಅದಾನ ಅನ್ನೋದಕ್ಕೆ ಇದೇ ಸತ್ಯ. ನನ್ನ ಮಕ್ಕಳು ಆಡ್ಬಿಟ್ಟಿರೋ ಆಟ್ಕಿ ಜೋಡ್ನಿ, ನನ್ನ ಮಕ್ಕಳು ಹುಟ್ಟಿರೋ ಬಟ್ಟೆನೆಲ್ಲ ಡ್ರೈ ವಾಶ್ ಮಾಡಿಸಿ ನಾನು ಲಕ್ಷ್ಮಿ ಮನೆಗೆ ಕೊಟ್ಟೆ. ಈಗ ದೇವರು ನನಗೆ ತಿರುಗಿ ಮಂತ್ರ. ಅವಳು ಅಷ್ಟು ಒಳ್ಳೆ ಮನಸ್ಸವಳು ಅಂತ ಅದನ್ನು ನಾನು ಅರ್ಥ ಮಾಡ್ಕೋಬೇಕು ಮೊದಲು. ಈಗ ನಾನು ನಮ್ಮ ಮನೆಗೆ ಹೋಗ್ತೀನಿ. ನಾನು ಇಲ್ಲಿರಲ್ಲ, ನಮ್ಮ ಮನೆಗೆ ಹೋಗ್ತೀನಿ. ಕುಂತು ನಿದ್ದೆ ಬರತೈತಿ. ಅಣ್ಣ, ಏನು ಹೇಳಿ ಪೂರ್ಣಿಮಾ? ಅಣ್ಣ, ನಾನು ಊರಿಗೆ ಹೋಗಿ ಬರ್ತೀನಿ. ಅಯ್ಯೋ ತಂಗಿ, ಇಷ್ಟು ಬೇಗ ಯಾಕ? ಅಲ್ಲ, ಇನ್ನೂ 1 ತಿಂಗಳು ಇರ್ತೀನಿ ಅಂತ ಬಂದಿದ್ರಿ, ಇಷ್ಟು ಬೇಗ ಯಾಕೆ ಹೊಂಟಿದ್ದೀರಾ?
ಅದರಲ್ಲಿ ಬೇರೆ ನಿಮಗೆ ಗೀತಾನೂ ಬೇರೆ ಮನೇಲಿಲ್ಲ ಅಂದರೆ ನೀವು ಇಷ್ಟು ಲಗು ಹೋಗೋದು ಬೇಡ ಅಂತೀನಿ ನಾನು. ಇನ್ನೊಂದು ತಿಂಗಳಿರಿ. ಅಯ್ಯೋ ಬೇಡ ಅಣ್ಣ, ನಾನು ಬಂದದ್ದು ಸ್ವಲ್ಪ ಗೀತಂಗೆ ಪಾಪ ಡಿಸ್ಟರ್ಬ್ ಅನಿಸ್ತಾ ಇದೆ. ಅದಕ್ಕೆ ನಾನು ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಅವ್ರಿಗೂ ಅಲ್ಲಿ ಅಡುಗೆದು ಸ್ವಲ್ಪ ನಿಗ್ರಹ ಆಗುತ್ತೆ, ಅದಕ್ಕೆ ಬರ್ತೀನಿ ಅಣ್ಣ. ಅಯ್ಯೋ ಹಿಂಗೆ ಬಂದು ಹಿಂಗೆ ಹೊಂಟಿಲ್ಲ. ಅಲ್ಲ ಗೀತಾ ಬರೋವರೆಗೂ ಇರು, ಬಂದಮೇಲೆ ಹೋಗುವಂತೆ. ಏನಾದರೂ ಕುಂಕುಮ ಅದು ಕೊಡ್ತಾಳೆ. ಅಯ್ಯೋ ಬೇಡಣ್ಣ, ಬಸ್ಸಿಗೆ ಹೊತ್ತಾಗತ್ತಾ, ಬರ್ತೀನಿ ಅಂದಂಗೆ. ನಾ ಬರುವಾಗೇನು ನಾ ಬರ್ತೀನಿ ಅಂತ ಕಾಯ್ಕೊಂತ ಇದ್ದಿರಲಿಲ್ಲ. ಮತ್ತು ಈಗನೂ ನಾ ಯಾಕೆ ಆಕಿ ಬರೋವರೆಗೂ ನಂಗೆ ಬಸ್ಸಿನ ಟೈಮ್ ಆಗತ್ತಣ್ಣ. ಬರ್ತೀನಿ ರಾಜು, ಬಾ. ಅಯ್ಯೋ ಸಿಸ್ಟರ್ ನಿಂದ್ರಿ. ಅಯ್ಯೋ ಇವಳು ಏನು ಹಿಂಗೆ ಹೋಗ್ಬಿಟ್ರಲ್ಪ, ಏನು ಮಾಡಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕತೆ ನಿಮ್ಗೆ ಹೆಂಗೆ ಅನಿಸ್ತು? ಕತೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಬ್ಬರು ಮಾಡಿದ ತಪ್ಪು ಅದು ಅವರಿಗೆ ಅರಿವಾಗೋ ತನಕ ದೇವ್ರು ಬಿಡಲ್ಲ, ದೇವ್ರು ಅದಾನ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತಾ, ಕೇವಲ ಕಾಲ್ಪನಿಕವಾಗಿರ್ತದೆ ಇದು. ಯಾವ ವ್ಯಕ್ತಿಗಾಗಲಿ ಯಾರ ಕತೆಗಾಗಲಿ ಸಂಬಂಧಿಸಿದ್ದಿರೋದಿಲ್ಲ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇಲ್ಲಿ ನೋಡ್ರಿ, ನೈಟ್ ಡ್ರೆಸ್ ತೊಗೊಂಬಂದಿದ್ದೀನಿ. ಅದರೊಳಗೆ ನಿಮ್ಗೆ ಎಲ್ ಸೈಜು ಕಲರ್ ತೋರಿಸ್ತಾ ಇದ್ದೀನಿ, ಮತ್ತು ಎಕ್ಸೆಲ್ ಸೈಜು ನೋಡಿ ನನ್ನ ಮಗಳು ತೋರಿಸ್ತಾ ಇದ್ದಾಳೆ. ನನ್ನ ಮಗಳು ಅದನ್ನು ವೇರ್ ಮಾಡಿದಾಳಲ್ಲ ನೈಟ್ ಡ್ರೆಸ್ಸು, ಅದೇ ಸೇಮ್ ಥರನೇ, ಅದೇ ಕ್ವಾಲಿಟಿ ಅದೇ ಥರನೇ ಇರುತ್ತೆ. ಇದು ಎಕ್ಸೆಲ್ಲು, ಡಬಲ್ ಎಕ್ಸೆಲ್ಲು, ಎಲ್ಲು, ಇವು ನಮ್ಮ ಕಡೆ ನೈಟ್ ಡ್ರೆಸ್ ಅವೈಲೇಬಲ್ ಇರ್ತಾವೆ. ಯಾರಿಗಾದರೂ ಬೇಕು ಅಂದರೆ ನಿಮ್ಗೆ ಬಲ್ಕೊಳಗೂ ಸೀರೆಗಳು, ನೈಟಿ ಮತ್ತು ಈ ಥರ ಎಲ್ಲ ನೋಡಿ. ನನ್ನ ಮಗಳೀಗ ವೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದಾಳೆ. ಇದು ಅವಳಿಗೋಸ್ಕರನೇ ಅವಳು ತೊಗೊಂಡಿರೋದು. ಮತ್ತು ಇವಳು ಹಾಕ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ, ಅವಳಿಗೋಸ್ಕರನೇ ಅವಳು ತೊಗೊಂಡಿರೋದು. ಅವಳು ಸೈಜ್ ಇದೆ ಅಂತ ನೋಡಿ. ಅವಳಿಗೆ ಎಷ್ಟು ಕಂಫರ್ಟೇಬಲ್ ಆಗಿದೆ, ಎಲ್ಲ ತೋಳ್ಗಾಗಲಿ ಮತ್ತು ನೆಕ್ಕಿಗಾಗಲಿ ಪೈಪಿಂಗ್ ಇದೆ. ಮತ್ತು ಇದು ಎಷ್ಟು ಚೆನ್ನಾಗಿ ಫಿಟ್ಟಿಂಗು, ಅಷ್ಟೇ ಸೂಪರಾಗಿ ಇದು ಡ್ರೆಸ್ ಬರುತ್ತೆ. ಮತ್ತು ಡ್ರೆಸ್ ಕ್ವಾಲಿಟಿ ಕೂಡ ಸೂಪರಾಗಿದೆ. ವೆಲ್ವೆಟ್ ಕಂಪ್ನಿದಿದೆ. ವೆಲ್ವೆಟ್ ಟೈಪ್ ಇರುತ್ತಲ್ಲ, ಆ ಟೈಪ್ ಒಳಗಿದೆ. ಯಾರು ವೆಲ್ವೆಟ್ ಟೈಪ್ ಯೂಸ್ ಮಾಡ್ತಿರಲ್ಲ, ನಿಮ್ಮದು ಸೈಜು ಕರೆಕ್ಟಾಗಿ ಹೇಳಿಬಿಟ್ಟು ಮತ್ತು ನೀವು ಬೈ ಮಾಡಬೇಕಾಗತ್ತೆ. ಇದು ಎಕ್ಸ್ಚೇಂಜ್ ಆಫರ್ ಇರೋದಿಲ್ಲ. ಒಂದು ಸಲ ತೊಗೊಂಡ್ಬಿಟ್ರೆ ಯಾವುದು ಎಕ್ಸ್ಚೇಂಜ್ ಮಾಡೋಕ್ಕಾಗೋದಿಲ್ಲ. ಮತ್ತು ನಿಮ್ಗೆ ಏನಾದರೂ ಬೇಕಂದ್ರೆ ಕಲರ್ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದು ಬೇಕು ಇದು ಬೇಕು ಅಂತ ಹೇಳಿದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ ಪ್ಲೀಸ್. ತುಂಬ ಜನ ಹಾಗೆ ಮಾಡ್ತಾ ಇದ್ದಾರೆ ನೋಡಿ. ನನ್ನ ಮಗಳು ಹಾಕ್ಕೊಂಡು ನಿಮಗೆ ಬಟ್ಟೆನ ತೋರಿಸ್ತಾ ಇದ್ದಾಳೆ. ಇದು ಪಿಂಕ್ ಒಳಗೈತಿ. ನಿಮಗೆ ಯಾವ ಕಲರ್ ಬೇಕು ಫಸ್ಟ್ ಅವಳು ಫೋಟೋ ತೋರಿಸಿದಾಳಲ್ಲ, ಅದು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ 9036882501ಗೆ ನೀವು ವಾಟ್ಸಪ್ ಮಾಡಿರಿ. ಸ್ಕ್ರೀನ್ಶಾಟ್ ತೊಗೊಂಡು ಏನು ಮಾಡಬೇಕು, ನೀವು ಅದ್ರ ಮೇಲೆ ರೈಟ್ ಮಾರ್ಕ್ ಮಾಡಿ ಅದನ್ನು ಕಳಿಸಿದ್ರೆ ನಂಗೆ ಗೊತ್ತಾಗುತ್ತೆ. ಕೆಲವು ಜನ ಫೋನ್ ಮಾಡ್ತಾರೆ. ಇದು ಬಂದು ನೋಡಿ ನಿಮಗೆ ಏನಂತಾರೆ, ಅಲ್ಫಾನ್ ಕಂಪ್ನಿ ನೈಟಿ. ಎಷ್ಟು ಚಂದ ನೆಕ್ ಮಾಡಿದ್ದಾರೆ. ಕಲರ್ ಅಂತೂ ನನ್ನ ಮಗಳು ತೋರ್ಸಾಕತ್ತಾಳ. ಒಂದು ಪೀಸ್ ಲಾಸ್ಟಲ್ಲಿ ಬಿಚ್ಚಿ ಓಪನ್ ಮಾಡಿ ತೋರಿಸ್ತಾರೆ ನೈಟಿನ. ಮತ್ತು ನೋಡಿ ಎಷ್ಟು ಚಂದ ಕಲರ್ ಅದಾವ. ಮತ್ತು ನೆಕ್ ಬಟ್ಟೆ ಮಾತ್ರ ಅಷ್ಟು ಚೆನ್ನಾಗೈತೆ, ಅಷ್ಟು ಸೂಪರ್ ಆಗೈತಿ. ಕ್ವಾಲಿಟಿ ಮಾತ್ರ ನಂಬರ್ 1 ಆಗೈತೆ ರೀ. ಅಲ್ಟಿಮೇಟ್ ಆಗಿದಾವ ಬಟ್ಟೆಗಳಂತೂ. ತೊಗೊಂಡು ಬಂದ ತಕ್ಷಣವೇ ಇಷ್ಟಿಷ್ಟು ಕಲರ್ ಅಂತ ಖಾಲಿನೇ ಆಗ್ಬಿಟ್ಟಾವ. ಹಂಗಾಗಿದೆ ಈಗ. ಬಂಡಲ್ ಟು ಬಂಡಲ್ ಎಕ್ಸೆಲ್ ಒಳಗೂ ಐತ್ರಿ, ಡಬಲ್ ಎಕ್ಸೆಲ್. ಒಂದು ಸೈಜು ನಿಮಗೆ ನನ್ನ ಮಗಳು ಲಾಸ್ಟಲ್ಲಿ ಬಿಚ್ಚಿ ತೋರಿಸ್ತಾಳೆ. ಮೀಡಿಯಂ ಸೈಜ್ ಸಿಲ್ಕ್ ಅಂಡ್ ಸ್ಯಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ ನೋಡಿ. ಈಗ ನಾನು ಸಾರಿ ಅಲ್ಲ ರೀ, ನೈಟಿ ತಗೊಂಡ್ ಬಂದಿದ್ದೀನಿ. ಎಷ್ಟು ಚೆನ್ನಾಗಿದಾವ ಗೊತ್ತಾ ನೈಟಿಗಳು, ಅಷ್ಟು ಚೆನ್ನಾಗಿದಾವೆ ನೋಡ್ರಿ. ಇಲ್ಲಿ ನೈಟಿ ನೋಡಿ, ನಿಮ್ಗೆ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪೈಪಿಂಗ್ ಇದು ಮಾಡಿದಾರೆ ಅಂದ್ರೆ. ನೈಟಿ ಬಟ್ಟೆ ಮಾತ್ರ ಸೂಪರ್ ಆಗಿದೆ. ಇದು ಬಟ್ಟೆ ಬಂದು ಸ್ಪನ್ ಒಳಗ್ ಬರುತ್ತೆ, ಮತ್ತೆ ನೆಕ್ಕಿಗೆಲ್ಲ ಲೇಸ್ ಇರುತ್ತೆ. ಕ್ವಾಲಿಟಿ ಮಾತ್ರ ನಂಬರ್ 1. ಯಾವುದೇ ರೀತಿಯಾದಂತ ಬಣ್ಣ ಹೋಗೋದಿಲ್ಲ, ಏನು ಆಗೋದಿಲ್ಲ. ಇದು ನೀರಲ್ಲಿ ಕೂಡ ಬೇಕಾದಂಗೆ ಯೂಸ್ ಮಾಡಬಹುದು. ರಫ್ ಅಂಡ್ ಟಫ್ ಆಗಿರುತ್ತೆ, ಇದ್ದೇ ಇರುತ್ತೆ. ಮತ್ತೆ ಇದ್ರ ಬೆಲೆ ಕೂಡ ಎಷ್ಟು ಗೊತ್ತಾ, ಕೇವಲ 1000 ರೂಪಾಯಿಗೆ ರೀ. ಸ್ಪನ್ ಒಳಗೆ, ಅದು ಸ್ಪನ್ ಒಳಗೆ ಸೂಪರ್ ಕ್ವಾಲಿಟಿ ಆಗಿರುತ್ತೆ ನೈಟಿ. 1000 ರೂಪಾಯಿ 4 ಆಫರ್ ಅಲ್ಲಿ, ಆಫರ್ ಡಿಸ್ಕೌಂಟ್ ಹೋಲ್ಸೇಲ್ ಇದೆ ನಮ್ಮ ಹತ್ರ. ನಮ್ಮ ಹತ್ರ ಎಲ್ಲ ಬಟ್ಟೆಗಳು ಹೋಲ್ಸೇಲ್ ಅಲ್ಲಿ ಸಿಗುತ್ತವೆ. ಯಾರಿಗಾದ್ರೂ ಬೇಕಂದ್ರೆ ಬ್ಲೌಸ್ ಪೀಸ್ ಆಯ್ತು, ಎಲ್ಲ ನೈಟೀಸು, ನೈಟ್ ಡ್ರೆಸ್, ಸಾರೀಸು ಎಲ್ಲ ಕೂಡ ಇದೆ. ಸೊ ಎಲ್ಲ ನಮ್ಗೆ ನಾವು ಹೋಲ್ಸೇಲ್ ಅಲ್ಲಿ ಕೊಡ್ತಾ ಇರ್ತೀವಿ. ನೋಡಿ ನಿಮ್ಗೆ ಇಷ್ಟ ಆದ್ರೆ ಯಾವ ನೈಟಿ ಬೇಕು ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ. ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ 9036882501ಗೆ.